ಸರ್ ಈ ಮನೆಗೆ ಯಾರು ಬಾಗಿಲ ಕೊಡಿ ಸಂತು ಚಂದು ఉన్నారా బాబు ಯಾರು ಮಾಡಿದ್ದು? ಯಾರು తీసుకొని వచ్చినారా? అబద్ధం చెప్పొద్దు నాకి. అబద్ధం చెప్పొద్దు నాకి. ఎవరు తీసుకొని వచ్చినారా? నేనున్నాను కదా అక్కడ కర్కోవడం ఏమైంది? ఎందుకు ಭಯಪಡ್ಬೇಡ್ರಿ. ಕಳ್ಳ ಬೀಳ್ತಾನೆ ಮತ್ತೆ ಯಾರು ತರವಲ್ಲಿ ಬಿಟ್ಟಿದ್ದು? ಇಲ್ಲ ಎದುರಿಸ್ಬೇಡಿ ಅವರಿಗೆ. ನೀವೇನು ಮಾಡಲ್ಲ, ಧೈರ್ಯವಾಗಿ ಸ್ವಲ್ಪ ಎಲ್ಲ ಸೋಲತ್ತಿರುತ್ತೆ. ನೀವೇನು ಭಯ ಪಡ್ಕೊಳಕ್ ಹೋಗ್ಬೇಡಿ. ಆರಾಮೆಲ್ಲ ಮಾಡ್ತಾರೆ. ಗಾಬರಿಗೂ ಎದುರ್ಕೊಂಡು ಮನೆ ಹತ್ರ ಕರ್ಕೊಂಡು ನೀವು ನಿಮ್ಮ ಮಕ್ಕಳು ಒಂದು ನಿಮಿಷ ಮೇಡಮ್. ಅವ್ರ ಮಗ ಮಿಸ್ ಆಯ್ತು. ಭಯ ಪಡಿಸ್ಬೇಡಿ, ಆರಾಮಾಗಿ ಸಾವಕಾಶ ಒಳಗಡೆ ಆಗಲ್ಲ. ಇಲ್ಲೇ ಇರ್ತಾನೆ ನೋಡಿ. ಆದ್ರೆ ಎದುರ್ಕೊಂಡು ಹೋಗಿ ಅಮ್ಮ ಯಾಕೆ ಮಾಡಿದ್ದಾರೆ? ತೆಗಿ ಜನಕ ನೋಡಿ ಇದೇ ತರ ಕೂಡ ಹಾಕಿದ್ರು ಸರ್. ಸೆಕ್ಯೂರಿಟಿ ಯಾರು ಇಲ್ಲ. ಈ ಕಡೆ ಕರ್ಕೊಬಂದಂತ ಅವ್ರದ್ದೊಂದು ಮಗು ಕಾಣಿಸ್ತಾ ಇದೆ. ಅದೇ ಒಂದು ನಿಮಿಷ ಅಣ್ಣ, ಒಂಚೂರು ಲೈಟ್ ಈ ಕಡೆ ಹಾಕಿ. ಸರ್ ಇಲ್ಲ ಸರ್, ಇಲ್ಲ ಒಳಗಡೆ ಇಲ್ಲ. ನೋಡಿದೆ ಯಾವಾಗ ಅದು ಗೊತ್ತಾಗ್ತಲ್ಲ. ಇಲ್ಲ ಇಲ್ಲ ಇಲ್ಲೇ ಕೀತೆಗೆಪ್ಪ ಇಂದು ಒಳಗೆ ಹೋಗ್ಬೇಡಿ. ಹಂಗೆ ಇಲ್ಲೇ ನೋಡಿ. ಇವರೆಲ್ಲ ಯಾರು? ಇವ್ರು ಬೇರೆ ಲೇಬರ್ಸ್ಗಳು, ಅವರು ಇಂಜಿನಿಯರಿಂಗ್ ಸೆಕ್ಷನ್ಸ್ಗಳು. ಇಲ್ಲ ಯಾರಿಲ್ವಾ? ಇದು ಬೀಗ ತಗ್ಸಿದ್ದು. ಇಲ್ಲ ಭಯ ಫ್ಯಾಮಿಲಿ ಮೆಂಬರ್ಸ್ ಇರ್ಲಿ ಹೇಳಿ ಟ್ರೀಟ್ಮೆಂಟ್ ಕೊಡ್ಸೋಣ. ಅವ್ರಿಗೆ ಅಲ್ಲಿ ಒಬ್ಬರೇ ಇರೋದು ಬೇಡ, ಎಲ್ಲೇ ಬಂದಿಲ್ಲ. ಮನು ಇದಾಗ ಮನು ಅಲ್ಲಿ ಹಾಸ್ಪಿಟಲ್ ಹತ್ರ ಇದ್ದಾರೆ ಸರ್. ಅಲ್ಲಿ ಕರ್ಕೊಂಡು ಬಂದ್ರೆ ಇದು ಮಾಡಿಸ್ಕೊಂತ ಈಗ ಇಲ್ಲೇ ಇರ್ತಾರೆ. ಬಾರಮ್ಮರ ಮೇಲೋಗಿ ಆಗಲ್ಲ.
ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಕಸನ ಸಂಸ್ಥೆಯ ಒಂದು ಪ್ರತಿನಿಧಿಗಳು ಬಂದು ಈ ರೀತಿ ಹಾಸನ ನಗರದಲ್ಲಿ ಒಂದು ಕಂಪನಿಯವರು ಸುಮಾರು ಒಂದು 35 ಜನ ತೆಲಂಗಾಣದಿಂದ ಬಂದಂತ ಜನರನ್ನ ಈ ಬಾಂಡೆಡ್ ಲೇಬರ್ ತರ ಅವರನ್ನ ಅಲ್ಲಿಂದ ಕರೆದುಕೊಂಡು ಬಂದು ಈ ವಿವಿಧ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ಅವರನ್ನ ತೊಡಗಿಸಿದ್ದಾರೆ. ಮತ್ತು ಮೂಲತಃ ಅವರು ಅದರಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ, ಮಕ್ಕಳಿಗೂ ಕೂಡ ಏನೆಲ್ಲ ಸವಲತ್ತುಗಳನ್ನು ಕೊಡಬೇಕು ಆ ರೀತಿ ಸವಲತ್ತುಗಳನ್ನ ಕೊಡದೆ ಒಂದ್ ಕಡೆ ಇರುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತಮ್ಮದೇ ವಾಹನದಲ್ಲಿ ಜನರನ್ನ ಎಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಗಳಿರ್ತವೆ, ಕಟ್ಟಡ ಕಾಮಗಾರಿಗಳು ಅಲ್ಲಿ ಕರ್ಕೊಂಡು ಹೋಗೋದು ಬೆಳಿಗ್ಗೆ 8 ಗಂಟೆಗೆ, ಮತ್ತೆ ಸಂಜೆ 6 ಗಂಟೆಗೆ ಅವ್ರನ್ನ ಇಲ್ಲಿ ತಂದು ಬಿಡೋದು. ಅವರಿಗೆ ಪ್ರತಿದಿನ ಅವರನ್ನ ಕರೆದುಕೊಂಡು ಬರ್ಬೇಕಾದ್ರೆ ಯಾರೋ ಒಬ್ರು ಮೇಸ್ತ್ರಿ ಅನ್ನೋರು ಅವರೊಂದಿಗೆ ಅವರು ತೆಲಂಗಾಣದಲ್ಲಿ ಅವರ ಫ್ಯಾಮಿಲಿ ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡಿಕೊಂಡು ಈ ರೀತಿ ಕೆಲಸದಕ್ಕೆ ಕೊಡಿಸ್ತೀವಿ, ಪ್ರತಿ ದಿವಸ ಒಂದು 500 ರೂಪಾಯಿ ಸಂಬಳವನ್ನ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಮೇಲ್ನೋಟಕ್ಕೆ ನಾವು ಮತ್ತು ವಿಕಸನ ಸಂಸ್ಥೆಯವರು ಏನೊಂದು ದೂರು ಕೊಟ್ಟರು ಆ ಒಂದು ಆಧಾರದ ಮೇಲೆ ಏನೊಂದು ಸಮಿತಿ ಇದೆ, ಆ ಸಮಿತಿಯಲ್ಲಿ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ, ಆಮೇಲೆ ನಾವು ಕಂದಾಯ ಇಲಾಖೆ, ಇನ್ನಿತರ ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಕ್ಕಳ ರಕ್ಷಣಾ ಘಟಕ, ಎಲ್ಲಾ ಇಲಾಖೆಯ ವಿವಿಧ ಏನು ಸದಸ್ಯರಿದ್ದೀವಿ ಅವರೆಲ್ಲ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಏನೊಂದು BSR ಕಂಪನಿಯ ಒಂದು ಪ್ರತಿನಿಧಿ ಇದ್ರು, ಪದ್ಮಾಕರ್ ಅಂತ ಇದ್ರು, ಅವರೊಂದಿಗೆ ಒಂದು ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡಿವಿ. ಅವರು ಹೇಳುವ ಪ್ರಕಾರ 30 ಜನ ಇದ್ದಾರೆ. ಅವರು ಈಗ ಬೇರೆ ಬೇರೆ ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಕೆಲಸಗಳನ್ನ ಮಾಡ್ತಾ ಇದ್ರು. ಇಲ್ಲಿ ಕೆಲಸ ಮುಗಿದ ಮೇಲೆ ಈಗ ಕಟ ಎತ್ತರ ಒಂದು ಯಾವುದೋ JJM ಕೆಲಸಗಳಲ್ಲಿ ತೊಡಗಿದ್ದಾರೆ. ಅವ್ರು ಬರ್ತಾರೆ, 6 ಗಂಟೆಗೆ ಬರ್ತಾರೆ ಅಂತ ಹೇಳಿದ ಅದರ ಮೇಲೆ ಏನು ತೆಲಂಗಾಣದಿಂದ ಬಂದಿದ್ರು ಕಾರ್ಮಿಕರು, ಅವರೊಂದಿಗೆ ನಾವು ಚರ್ಚೆಯನ್ನ ಮಾಡಿ ಮೇಲ್ನೋಟಕ್ಕೆ ಇದು ಏನಪ್ಪಾ ಅಂದ್ರೆ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರನ್ನ ಇಲ್ಲಿಂದ ಒಂದು ರೆಸ್ಕ್ಯೂ ಮಾಡಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಒಂದು ವಿದ್ಯಾರ್ಥಿನಿಯಲ್ಲಿ ಅವರಿಗೆ ಇರಿಸುವಂತ ವ್ಯವಸ್ಥೆಯನ್ನ ಮಾಡಿದೀವಿ. ಈಗ ರೆಸ್ಕ್ಯೂ ಮಾಡಿರೋರ ಪೈಕಿ 26 ಜನ ದೊಡ್ಡವರಿದ್ದಾರೆ ಮತ್ತು 9 ಜನ ಮಕ್ಕಳಿದ್ದಾರೆ. ಅವೆಲ್ಲವರನ್ನು ಕೂಡ ಈಗ ನಾವು ವಿಚಾರಣೆಯನ್ನ ಮಾಡಿ ಅವರ ಒಂದು ಊರಿಗೆ ಕಳಿಸುವವರೆಗೆ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಒಂದು ತಂಗುವ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನ ಸಮಾಜ ಕಲ್ಯಾಣ ವಿದ್ಯಾರ್ಥಿನಿಲಯದಲ್ಲಿ ನಾವು ಮಾಡ್ತೀವಿ. ನಾಳೆ ಅದನ್ನ ಎನ್ಕ್ವೈರಿ ರಿಪೋರ್ಟ್ ಜೊತೆಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ FIR ಮಾಡೋ ಸಲುವಾಗಿ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ. ಎಷ್ಟು ವರ್ಷದಿಂದ ಇವರು ನಾವು ಈಗ ಒಂದು ಕಾರ್ಮಿಕರನ್ನ ವಿಚಾರಿಸಿದಾಗ ಅವರು ಕಳೆದ 6 ತಿಂಗಳಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸಂಬಳ ಏನ್ ಕೂಲಿ ಏನ್ ಕೊಟ್ಟಿಲ್ಲ. ನಾವೀಗ ವಿಚಾರಣೆ ಮಾಡಿದಾಗ ಅವರಿಗೆ ಪ್ರತಿದಿನ ಒಬ್ಬರಿಗೆ 250 ರೂಪಾಯಿ ಕೊಡ್ತಾ ಇದ್ರು ಮತ್ತು ಊಟದ ವ್ಯವಸ್ಥೆನ ಇವರೇ ಯಾರು ಸಂಸ್ಥೆಯವರೇ ಮಾಡ್ತಾ ಇದ್ರು. 3 ಹೊತ್ತಿನ ಊಟ ಅಂದ್ರೆ ಬೆಳಿಗ್ಗೆ ತಿಂಡಿಯನ್ನು ಕೊಡ್ತಾ ಇದ್ರು, ಮಧ್ಯಾಹ್ನ ಊಟಕ್ಕೆ ಅದೇ ಬಾಕ್ಸ್ ಅಲ್ಲಿ ಕಟ್ಕೊಂಡು ಹೋಗ್ತಾ ಇದ್ರು, ಮತ್ತೆ ರಾತ್ರಿ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಅಂದ್ರೆ ಅವರನ್ನ ಈಗ ಅವರು ಊರಿಗೆ ಹೋಗೋ ಸಲುವಾಗಿ ಅಂದ್ರೆ ಅವರಿಗೆ ಲಿಮಿಟೆಡ್ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ರು. ಒಂದು ಕುಟುಂಬದಿಂದ 2 ಸದಸ್ಯರು ಬಂದಿದ್ರೆ ಒಬ್ರು ಸದಸ್ಯರು ಇಲ್ಲಿ ಇರಬೇಕು, ಇನ್ನೊಬ್ರು ಸದಸ್ಯರು ಊರಿಗೆ ಹೋಗಿ ಬರ್ಬೇಕು ಅನ್ನೋ ಒಂದು ಷರತ್ತುಗಳನ್ನ ವಿಧಿಸ್ತಾ ಇದ್ರು ಅಂತ ಅವರು ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಅಂದ್ರೆ ಅವರಿಗೆ ರೆಸ್ಟ್ರಿಕ್ಷನ್ ಇತ್ತು ಮೂವ್ಮೆಂಟ್ಗೆ. ಅಕ್ರಮ ಬಂಧನದಲ್ಲಿ ಇಟ್ಕೊಂಡಂಗೆ ಮಾಡಿದ್ದಾರೆ. ಈಗ ಮೇಲ್ನೋಟಕ್ಕೆ ಅದೇ ರೀತಿ ಕಂಡು ಬಂದಿದೆ. ಹೀಗಾಗಿ ನಾಳೆ ಆ ಎಲ್ಲಾ ಸದಸ್ಯರಿಗೂ ಕೂಡ ನಾವು ಏನು ಇವತ್ತು ರೆಸ್ಕ್ಯೂ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿ ಇರಿಸುವಂತ ವ್ಯವಸ್ಥೆಯನ್ನ ಮಾಡಿದೆ. ಅವರೆಲ್ಲರದು ಕೂಡ ನಾನು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ರಿಪೋರ್ಟ್ ಆದ ಮೇಲೆ ಅವ್ರನ್ನ ರಿಲೀಸ್ ಆರ್ಡರ್ನ ಕೊಟ್ಟು ಅವರ ಯಾವ ಒಂದು ಸ್ಥಳಗಳಿಂದ ಅವ್ರು ಬಂದಿದ್ದಾರೆ, ತೆಲಂಗಾಣ ರಾಜ್ಯದ ಯಾವ ಜಿಲ್ಲೆಗಳಿಂದ ಯಾವ ಸ್ಥಳಗಳಿಂದ ಬಂದಿದ್ದಾರೆ ಆ ಒಂದು ಜಿಲ್ಲೆಗಳಿಗೆ ಅವರನ್ನ ಇಲ್ಲಿ ವ್ಯವಸ್ಥಿತವಾಗಿ ಕಳಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಸರ್, ನಾವು ವಿಕಸನ ಸಂಸ್ಥೆ NGO ಅಂತ ಹೇಳಿ. ಸೊ ನಮಗೆ ತೆಲಂಗಾಣದಿಂದ NGO ನೆಟ್ವರ್ಕ್ ಮೂಲಕ ನಮಗೆ ಮಾಹಿತಿ ಬಂತು, ಈ ತರ ಕಾರ್ಮಿಕರು ಈ ತರ ಇದ್ದಾರೆ, ಅವರಿಗೆ ಬಂಧನದಲ್ಲಿದ್ದಾರೆ ಅಂತ ಹೇಳಿ, ಜೀತದಲ್ಲಿದ್ದಾರೆ ಅಂತ ಹೇಳಿ. ಸೊ ಈ ವಿಷಯದ ಬಗ್ಗೆ ನಾವು DC ಹತ್ರ ಚರ್ಚೆ ಮಾಡಿದ್ವಿ. ತದನಂತರ AC ಅವ್ರಿಗೆ ರೆಫರ್ ಮಾಡಿದ್ರು. ಸೊ AC ಅವರು ಕಮಿಟಿಯನ್ನ ರಚನೆ ಮಾಡ್ಕೊಂಡು ಬಂದು ಇಲ್ಲಿ ಅವ್ರನ್ನ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನ AC ಅವರು ಅದನ್ನ
ಮುಂದಿನ ವಿಚಾರಣೆಯನ್ನ ನಡೆಸ್ಬಿಟ್ಟು ಜೀತ ಕಾರ್ಮಿಕರ ಹೌದಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ಕೊಡ್ತಾರೆ. ಇಲ್ಲಿ ನೋಡಿದಾಗ ಹೇಗಿತ್ತು ಮೇಡಮ್? ಸರ್ ಇಲ್ಲಿ ನೋಡುವಾಗ ಸಿಚುವೇಶನ್ ಮೇಲ್ನೋಟಕ್ಕೆ ಅವರು ಜೀತ ಕಾರ್ಮಿಕ ಪದ್ಧತಿಯಲ್ಲಿ ಬರ್ತಾರೆ ಅನ್ನೋ ಹಾಗೆ ಕಾಣ್ತಾ ಇದೆ ಸರ್. ಯಾಕಂದ್ರೆ ಅವರಿಗೆ ಏನು ಮಿನಿಮಮ್ ವೇಜಸ್ ನ ಕೊಡ್ತಾ ಇಲ್ಲ ಅವರಿಗೆ. ಆಮೇಲೆ ಹೈಜೀನ್ ಮತ್ತೆ ಸ್ಯಾನಿಟೇಷನ್ ಬಗ್ಗೆ ಒಂದು ತೊಂದರೆ ಇದೆ ಅಲ್ಲಿ. ಆಮೇಲೆ ಒಬ್ರನ್ನ ಒತ್ತೆಯಾಳಗೆ ಇಟ್ಕೊಂಡು ಇನ್ನೊಬ್ರು ಹೊರಗಡೆ ಹೋಗಿ ಬರ್ಬೇಕು, ಮಾರ್ಕೆಟಿಗೆ ಹೋಗ್ಬೇಕು ಅಂದ್ರೆ ಒಬ್ರು ಒಳಗಿರ್ಬೇಕು, ಇನ್ನೊಬ್ರು ಹೋಗಿ ಬರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಒಂದಷ್ಟು ಮಾಹಿತಿಗಳು ಜೀತ ಕಾರ್ಮಿಕ ಪದ್ಧತಿ ಅಡಿಯಲ್ಲಿ ಬರುವ ಹಾಗೆ ಕಾಣ್ತಾ ಇದೆ. ಸೊ ಹೆಚ್ಚಿನ ವಿಚಾರಣೆಯನ್ನ ಎಸಿ ಸಾಹೇಬ್ರವರು ನಾಳೆ ಮಾಡ್ಬಿಟ್ಟು ತೀರ್ಮಾನವನ್ನ ಈಗ ಮಕ್ಕಳು ಇದಾರೆ 9 ಜನ, ಅವ್ರೇನು ಶಾಲೆಗೆ ಹೋಗೋದು ಆ ಥರದ್ದೆಲ್ಲ ಏನಿಲ್ವಲ್ಲ? ಇಲ್ಲ, ಇಲ್ಲಿ ಇರುವಂತ ಮಕ್ಳು ಯಾರು ಇದುವರೆಗೂ ಶಾಲೆಗೆ ಹೋಗಿಲ್ಲ. ಈಗ 1 ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ, 3 ವರ್ಷದಿಂದ ಅವ್ರ ಅಪ್ಪ ಅಮ್ಮ ಕೆಲಸ ಮಾಡ್ತಿರೋರು ಇದಾರೆ, 6 ತಿಂಗಳವ್ರು ಇದಾರೆ. ಸೊ ಯಾವ ಮಕ್ಳು ಇದುವರೆಗೂ ಶಾಲೆಗೆ ಹೋಗಿರೋದೇನು ಕಂಡು ಬಂದಿಲ್ಲ ಸರ್. ಯಾವ ಕಂಪನಿ ಅವರು? ಸರ್ ನಮ್ಗೆ ಕಂಪನಿ ಯಾವ್ದು ಅಂತ ಹೇಳಿ ಗೊತ್ತಿಲ್ಲ ನನಗೆ. ವಿಚಾರಣೆಯಲ್ಲಿ ಯಾವ ಕಂಪನಿ ಅನ್ನೋದು ಗೊತ್ತಾಗತ್ತೆ ಸರ್. ಬಹಳ ಇನ್ಹ್ಯೂಮನ್ ನಡ್ಸ್ಕೊಂಡಿದ್ದಾರೆ. ಹೌದು ಸರ್, ಇನ್ಹ್ಯೂಮನ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಫೆಸಿಲಿಟಿ ಬೇಸಿಕ್ ಎಮ್ಯುನಿಟೀಸ್ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡಿಲ್ಲ. ತದನಂತರ ಮಕ್ಕಳನ್ನ ಬಚ್ಚಿಡುವಂತದ್ದು ಆಗಿರ್ಬೋದು ನಾವು ರೆಸ್ಕ್ಯೂ ಮಾಡುವಾಗ. ಸೊ ಇದೆಲ್ಲ ಸ್ವಲ್ಪ ಕೆಲವೊಂದೆಲ್ಲ ನಡೆದಿದೆ. ಬಟ್ ಅದ್ರ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನ ಏನು ಪರಿಶೀಲನೆ ಮಾಡ್ಬಿಟ್ಟು ಏನ್ ತೀರ್ಮಾನವನ್ನ ಎಸಿ ಅವರು ಕೊಡ್ಬೇಕಾಗಿದೆ ಸರ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ವಿಭಾ ವರ್ಗೀಸ್ ಅಂತ ಹೇಳಿ, ವಿಕಸನ ಸಂಸ್ಥೆಯ ಸಿಇಒ. ಥ್ಯಾಂಕ್ ಯು. ಮಾಡಿದ್ರಿ ನೀವು? ನಾವು ಯಾವ್ದು ಕಾನೂನು ವಿರುದ್ಧವಾಗಿ ಯಾವ್ದು ಮಾಡಿಲ್ಲ. ಈಗ ನಿಮ್ದೊಂದು ರೆಪ್ಯೂಟೆಡ್ ಕಂಪನಿ BSR ಅಂದ್ರೆ, ನೀವು ಹಾಸನದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಮಾಡಿದಿರಿ. ಈಗ ನೀವು ಕಾರ್ಮಿಕರನ್ನ ಇಟ್ಕೊಳ್ಳೋ ರೀತಿಗೂ ಅದಕ್ಕೂ ಒಂದು ರೀತಿ ನೀತಿ ಇರುತ್ತಲ್ವಾ? ನಾವಂತೂ ಯಾವ್ದು ಮಾಡಿಲ್ಲ, ಎಲ್ಲ ಚೆನ್ನಾಗೇ ನೋಡ್ತೀವಿ. ದಿನಕ್ಕೆ 250 ರೂಪಾಯಿ ಸಂಬಳ ಕೊಡ್ತಿದ್ರಿ, ಒಬ್ಬರನ್ನ ಮಾತ್ರ ಬಿಡ್ತಿದ್ರಿ, ಕೂಡ ಹಾಕಿದಾರೆ. ಆತರ ಏನು ಎಷ್ಟು ವರ್ಷದಿಂದ ಇದಾರೆ ನಿಮ್ ಜೊತೆ ಅವರು? ಇವ್ರು 6 ತಿಂಗಳಾಗಿದೆ. ಅವ್ರದ್ದು ಏನೋ 550 ರೂಪಾಯಿ ಕೊಡ್ತೀವಿ, 550 ಪ್ಲಸ್ ಊಟ ಕೊಡ್ತೀವಿ, ಇರಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿಗ ಮಕ್ಕಳು ಇದಾರೆ, ಮಕ್ಕಳಿಗೆ ಫೆಸಿಲಿಟಿ ಇಲ್ಲ. ಈಗ ಅವ್ರು ಇಲ್ಲಿ ಬಂದು ನೋಡಕ್ ಬಂದಾಗ ಮಕ್ಕಳೆಲ್ಲ ಬಚ್ಚಿಟ್ಟಿದ್ರು, ಕರ್ಕೊಂಡೋಗಿ ಬಚ್ಚಿಡೋದಂದ್ರೆ ಅವ್ರು ಹೆದರ್ಕೊಂಡು, ನಿಮ್ಗೆ ಪೊಲೀಸ್ ಎಲ್ಲ ನೋಡ್ಕೊಂಡು ಹೆದರ್ಕೊಂಡು ಅವ್ರು ಹೋಗಿ ಇದಾಗಿದ್ದಾರೆ. ನಾವ್ ಆತರ ಏನು ಬಚ್ಚಿಡೋ ಪ್ರಶ್ನೆ ಇಲ್ಲ. ಅವ್ರು ಹೆದರ್ಕೊಂಡಿದ್ದಾರೆ. ಅವ್ರು ಹೇಳಿದ್ರೆ ಪೊಲೀಸರು ನೋಡಿದ್ರೆ ಅವ್ರಿಗೆ ಹೆದರ್ಕೊಂಡಿದ್ದಾರೆ ಅಷ್ಟೇ. ಅವ್ರೇನ್ ಹೇಳಿದ್ರಂತೆ ಅಂದ್ರೆ, ಒಂದ್ ಮಾರ್ಕೆಟ್ ಹೋಗಿಲ್ಲ, ಅವರು ಊರ್ಗ್ ಹೋಗ್ಬೇಕು ಅಂದ್ರೆ ಒಬ್ರು ಹೋಗ್ಬೇಕು, ಒಬ್ರು ಇರ್ಬೇಕು ಅಂತೇಳಿ ಆತರ ನಡ್ಸ್ಕೊಳ್ತಿದ್ರು. ಆತರ ಏನ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ ಪ್ರಕಾರ ಅವ್ರಿಗೆ ನೀವು ತೊಂದರೆ ಕೊಟ್ಟಿಲ್ಲ? ಕೇಳ್ಬೋದು, ಅವ್ರಿಗೆ ಕೇಳ್ಬೋದು. ಅಲ್ಲ, ಅವ್ರು ಹೇಳಿದ್ರ ಮೇಲೆನೆ ADC ಅವ್ರು ಹೇಳ್ತಾ ಇದಾರೆ. ನಾವಂತೂ ಯಾವ್ದು ರೆಸ್ಟ್ರಿಕ್ಷನ್ ಅವ್ರ ಸಂಬಳ ಎಲ್ಲ ಕರೆಕ್ಟ್ ಕೊಟ್ಟಿದ್ರಿ? ಕರೆಕ್ಟ್ ಕೊಡ್ತೀವಿ. ಮತ್ತೆ ಇಲ್ಲಿ ಫೆಸಿಲಿಟೀಸ್ ಅವ್ರಿಗೆ ಏನು ಇಲ್ಲ, ಮಿನಿಮಮ್ ಇದಿಲ್ಲ, ಮಿನಿಮಮ್ ವೇಜ್ ಕೊಟ್ಟಿಲ್ಲ, ಆತರ ಎಲ್ಲ ಕರೆಕ್ಟ್ ಆಗಿ ಕೊಡ್ತೀವಿ. ನಿಮ್ಮ ಹೆಸರು? ಸುರೇಶ್. ಹೌದು.